ಸೊ ಹೇಳ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದೇ ಯಾರದ್ದು ವ್ಲಾಗ್ ಆಗಿರುತ್ತೆ. ಐ ನೋ ನಾನು ತುಂಬ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ವಿಡಿಯೋ ಸಿಕ್ಕಿದ್ದಿರಿಲ್ಲ. ಬಿಕಾಸ್ ಅವಾಗ ವಿಡಿಯೋ ಮಾಡೋಕ್ಕೆ ನಾನು ಮಾಡೋಕ್ಕೆ ಅಷ್ಟು ಫ್ರೀ ಇದ್ದಿರಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಅದಕ್ಕೆ ನಾನು ಇವಾಗ ವೀಡಿಯೋಸ್ ಎಲ್ಲ ಸಿಕ್ತು. ಸೊ ಇವಾಗ ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇದು ಬಂದೇ ಯಾರದ್ದು ವ್ಲಾಗ್ ಆಗಿರುತ್ತೆ, ಸಂಡೇ ವ್ಲಾಗ್. ಅದರಲ್ಲೂ ಪಾರ್ಟ್ 1 ಆಗಿರುತ್ತೆ. ಸೊ ಗೈಸ್, ಇದು ಸಂಡೇ ನಾವು 3 ಸತಿ ಹೋಗ್ತೀವಿ. ಫಸ್ಟ್ ಟೈಮ್ ನಾವು 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗಿರ್ತೀವಿ. ಅಲ್ಲಿ ಹಿತ್ಲು ಪೂಜೆ ಅಂತ ಇರುತ್ತೆ, ಅಲ್ಲಿ ಗುಡ್ಸ್ಲೆಲ್ಲ ಹಾಕಿರ್ತಾರೆ. ಅಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ವಾಪಸ್ ಬರ್ತೀವಿ. ಆಮೇಲೆ ಇದು ಮನೆಗೆ ಬಂದು ವಾಪಸ್ ತಿರ್ಗಾ ಸ್ನಾನ ಮಾಡಿ ರೆಡಿಯಾಗಿ ಇದು ಫೋಟೋಗ್ರಾಫರ್ ಅಣ್ಣ ಬಂದಿದ್ರು, ಇದು ಫೋಟೋಸ್ ತೆಗೆಸ್ಕೊತೀವಿ. ಸೊ ಗೈಸ್, ಇನ್ನು ಈ ಕಡೆ ಎಲ್ಲರೂ ಜೆಂಟ್ಸ್ ಎಲ್ಲರೂ ನಾಮ ಹಾಕ್ಸ್ಕೊತಾ ಇದ್ರು. ಆ್ಯಂಡ್ ಇನ್ನು ನೆಕ್ಸ್ಟ್ಗೆ ಕರ್ಗಗೆಲ್ಲ ಇದೆಯಲ್ಲ, ನೆಕ್ಸ್ಟ್ ಅದಕ್ಕೆಲ್ಲ ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಸೊ ಗೈಸ್, ಇನ್ನು ಸೆಕೆಂಡ್ ಟೈಮ್ ಹೋಗೋದನ್ನ ಗುಡ್ಸ್ಲು ದೇವರು ಅಂತಾರೆ. ಸೊ ಇನ್ನು ಜೆಂಟ್ಸ್ಗೆಲ್ಲರಿಗೂ ಕಲಶ ಕೊಡ್ತಾರೆ. ಆಮೇಲೆ ಲೇಡೀಸ್ಗೆ ಹೊಸದಾರು ತಟ್ಟೆ ಅಂತ ಇರುತ್ತೆ, ಅದು ಕೊಡ್ತಾರೆ. ಇನ್ನು ಚಿಕ್ಕ ಮಕ್ಕಳಲ್ಲಿ ಅಂದರೆ ಆಶೀಶು ಸ್ವಲ್ಪ ದೊಡ್ಡವನು, ಸೊ ಅವನಿಗೆ ಬುಟ್ಟಿ ಕೊಡ್ತಾರೆ. ಅದರಲ್ಲಿ ಒಂದಷ್ಟು ಐಟಮ್ಸ್ ಇರುತ್ತೆ ಪೂಜೆದು, ನನಗೂ ಗೊತ್ತಿಲ್ಲ ಏನಿರುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಇನ್ಯಾರು ಚಿಕ್ಕವ್ರು ಇರ್ತಾರೋ ಅವರು, ಅದಾದಮೇಲೆ ಇನ್ನೆಲ್ಲ ಕಪಲ್ಸ್ ನಿಂತ್ಕೊತಾರೆ. ಯಾರು ದೊಡ್ಡವರು ಅವ್ರು ಫಸ್ಟ್ ಆ ಪೇರ್ ನಿಂತ್ಕೊಳ್ತಾರೆ, ಆಮೇಲೆ ಸೋ ಆನ್ ಲೈಕ್ ದಟ್. ಆ್ಯಂಡ್ ಇವಾಗ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇನ್ನು ಇವಾಗ ಊರದ ಸೆಂಟರ್ ಅಂದರೆ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಗುಡ್ಸ್ಲು ದೇವ್ರ ಹತ್ರ ಹೋಗ್ತಾರೆ.
ಗಾಯ್ಸ್ ಇನ್ನು ಗುಡ್ಸ್ಲ ಹತ್ರ ಬಂದಮೇಲೆ ಗುಡ್ಸು ಫುಲ್ ಒಂದು ರೌಂಡ್ ಬಂದು ಅದಾದಮೇಲೆ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ಆ ಒಂದು ಮರಿನ ಹೊಡಿತಾರೆ. ಸೊ ಗೈಸ್ ಇಲ್ಲಿ ವಾಪಸ್ ಮನೆ ಹತ್ರ ಬರ್ತಾರೆ. ಇವಾಗ ಇಲ್ಲಿ ಕಲಶ ಮತ್ತು ಏನು ಹೊಸದ ತಟ್ಟೆ ಇರುತ್ತೆ ಅದನ್ನು ವಾಪಸ್ ಅಲ್ಲೇ ಇಕ್ಕಿ ಇನ್ನೇನು ತವ್ರ ಮನೆಯಿಂದ ಸೀರೆಗಳು ತಂದಿರ್ತಾರಲ್ಲ ಅದನ್ನೆಲ್ಲ ಬಸವನ ಮೇಲೆ ಹಾಕ್ತಾರೆ. ಆಮೇಲೆ ಬಸವನ ಮನೆ ಹತ್ರ ಹೋಗುತ್ತೆ. ಆಮೇಲೆ ಅಮ್ಮ ಬಸವನಿಗೆ ಪೂಜೆ ಮಾಡಿ ಆ ಸೀರೆ ತೊಗೊಂಡು ಮತ್ತೆ ನೀಟಾಗಿ ರೆಡಿಯಾಗಿ ಫ್ರೆಶನಪ್ ಆಗಿ ರೆಡಿಯಾಗಿ ವಾಪಸ್ ಬರ್ತಾರೆ. ಸೊ ಗೈಸ್ ನಮ್ಮಪ್ಪ ಅಂಕಲು ಆಶೀಶ್ ಎಲ್ಲ 10 to 15 ಮಿನಿಟ್ಸಲ್ಲಿ ಟಕ್ ಅಂತ ರೆಡಿ ಆಗಿಬಿಟ್ರು. ಆ್ಯಂಡ್ ಅಮ್ಮ ಮತ್ತು ಆಂಟಿ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡ್ರು. ಇನ್ನು ನಮ್ಮ ಅಪ್ಪ ಅಂಕಲ್ ಎಲ್ಲರೂ ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ಇದ್ದರು. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಸೊ ಗಾಯ್ಸ್ ಮನೆಗೆ ಬಂದಮೇಲೆ ಅಜ್ಜಿ ಎಲ್ರಿಗೂ ಕರ್ಗ ಕೊಡ್ತಾರೆ. ಅದನ್ನು ತಲೆ ಮೇಲೆ ಇಟ್ಕೊಬೇಕಾಗತ್ತೆ. ಆಮೇಲೆ ಇನ್ನು ಆಚೆ ಬಂದಮೇಲೆ ಕಾಲು ತೊಳ್ಸ್ಕೊಂಡು ಅದಾದಮೇಲೆ ಹಾಗೆ ಆಚೆ ಹೋಗ್ತಾರೆ.
ಸೊ ಗೈಸ್, ಇನ್ನು ಥರ್ಡ್ ಟೈಮ್ ಹೋಗೋದನ್ನ ಬಂಡಿ ಕರ್ಗ ಅಂತಾರೆ. ಬಂಡಿ ಮುಂದೆ ಹೋಗ್ತಾ ಇರುತ್ತೆ, ಇವರೆಲ್ಲ ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ ಬಂಡಿ ಹಿಂದೆ. ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ಲೆಂತ್ ಆಗಿದೆ ಅಂತ. ಆ್ಯಂಡ್ ಇನ್ನು ಈ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ಪಾರ್ಟ್ ಆಗಿ ಬರುತ್ತೆ, ಪಾರ್ಟ್ 2 ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿ ಆರ್ ವೆರಿ 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 ನಿಯರ್ 2000 ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಸರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಓಕೆ, ಬಾಯ್.